ಸಿಂಹರಾಶಿ ಅಂದುಕೊಂಡಂತಹ ಕೆಲಸ ಆಗದಲೇ ಕೋಪ ಬರುತ್ತೆ. ಇದು ಸಹಜ. ನಾವೇನೋ ಒಂದು ಕೆಲಸ ಆಗಲಿ ಅಂತ ಹೇಳಿ ಸಂಕಲ್ಪ ಮಾಡಿರ್ತೀವಿ, ಪ್ರಯತ್ನವನ್ನು ಮಾಡ್ತಾ ಇರ್ತೀವಿ, ಆ ಕೆಲಸ ಆಗೋದಿಲ್ಲ. ಆಗದೇ ಇದ್ದಾಗ ನಮಗೆ ಸಹಜವಾಗಿ ಸಿಟ್ಟು ಬರುವಂಥದ್ದಾಗತ್ತೆ. ನಿರುದ್ಯೋಗಿಗಳಿಗೆ ಮಾನಸಿಕವಾದಂತಹ ಹಿಂಸೆ, ಕೈಯಲ್ಲಿ ಕೆಲಸ ಇರೋದಿಲ್ಲ. ಜೊತೆಗೆ ಎಲ್ಲರೂ ಕೂಡ ಅದೇ ಪ್ರಶ್ನೆ ಕೇಳ್ತಾರೆ, ಏನು ಕೆಲಸ ಮಾಡ್ತಾ ಇದೀಯಾ, ಎಷ್ಟು ಬರುತ್ತೆ ಸಂಬಳ? ಕೆಲಸ ಇದ್ದರಲ್ವ ಸಂಬಳ ಬರೋದು. ಅದು ಮನಸ್ಸಿನ ಮೇಲೆ ತುಂಬ ದೊಡ್ಡ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ಸ್ವಯಂ ಉದ್ಯೋಗ ಮಾಡೋದಕ್ಕೆ ಮಾನಸಿಕವಾಗಿ ನಿರ್ಧಾರವನ್ನು ಮಾಡ್ತೀರಿ, ಆದರೆ ಬಂಡವಾಳ ಬೇಕಲ್ಲ. ಎಲ್ಲರಿಗೂ ಅಷ್ಟು ಅನುಕೂಲ ಇರೋದಿಲ್ಲ. ಅನುಕೂಲ ಇರುವಂತಹ ತಂದೆ ತಾಯಿಗಳು ನಿಮ್ಮ ನಡವಳಿಕೆಯನ್ನು, ನಿಮ್ಮ ವಿದ್ಯಾಬುದ್ಧಿಯನ್ನು, ನೀವು ನಡ್ಕೊಳ್ತಕ್ಕಂತಹ ರೀತಿಯನ್ನು, ಹಣದ ವಿಚಾರದಲ್ಲಿ ನಿಮಗಿರ್ತಕ್ಕಂತಹ ಜವಾಬ್ದಾರಿಯನ್ನು, ಇವೆಲ್ಲವನ್ನು ಸಾಲಾಗಿ ಗಮನಿಸಿ ನಿಮಗೆ ಹಣವನ್ನು ಕೊಡ್ತಾರೆ ಅಥವಾ ಕೊಡುವುದಿಲ್ಲ ಅನ್ನೋ ನಿರ್ಧಾರ ಆಗುತ್ತೆ. ಆ ರೀತಿ ಇರಬೇಕಾದ್ರೆ ಹೇಗೆ ಸ್ವಯಂ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಳೋದು, ನಡೆಸುವಂಥದ್ದು ಹೇಗೆ? ಹಣದ ಹೂಡಿಕೆ ಇಲ್ಲದಲೇ ಯಾವ ಉದ್ಯೋಗವೂ ಕೂಡ ಆರಂಭ ಆಗೋದಿಲ್ಲ. ಇದೆಲ್ಲವನ್ನು ಗಮನಿಸ್ಕೊಳ್ಬೇಕು. ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಇರಲಿ. ಮಾನಸಿಕವಾದಂತಹ ಚಿಂತೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುತ್ತೆ. ಮಾನಸಿಕವಾಗಿಯೂ ಕೂಡ ಹಲವಾರು ಕಿರಿಕಿರಿಗಳನ್ನು ಅನುಭವಿಸ್ತೀರಿ. ವ್ಯವಹಾರದಲ್ಲಿ ದೊಡ್ಡ ಗೊಂದಲ ಮಾಡಿಕೊಳ್ತೀರಿ. ನಾನು ಕೆಲಸಕ್ಕೆ ಹೋಗ್ಲಾ, ಸ್ವಂತ ಉದ್ಯೋಗ ಮಾಡಲಾ, ಈ ರೀತಿದೆಲ್ಲ ಗೊಂದಲಗಳಾಗಿ ನಿಮಗೆ ಪರಿಣಮಿಸ್ತಕ್ಕಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ನಿಮಗಿರತಕ್ಕಂತಹ ಗೊಂದಲಗಳ ನಿವಾರಣೆ ಆಗುವುದರ ಜೊತೆಗೆ ಆರೋಗ್ಯದಲ್ಲಿ ಒಂದು ಸ್ವಾಸ್ಥ್ಯ ನಿಮಗೆ ಸಿಕ್ಕಲಿ. ಶುಭವಾಗಿ. ಕನ್ಯಾ ರಾಶಿ ಆಸ್ತಿಯ ಖರೀದಿ ಅಥವಾ ಆಸ್ತಿಯನ್ನು ಮಾಡುವಂತಹ ವಿಚಾರ, ಇರುವ ಆಸ್ತಿಯನ್ನು ಇನ್ನಷ್ಟು ಮೇಲ್ದರ್ಜೆಗೆ ಏರಿಸ್ತಕ್ಕಂತಹ ವಿಚಾರ, ಇದರಲ್ಲಿ ಯಾವುದಾದ್ರೂ ವಿಷಯ ಮುನ್ನೆಲೆಗೆ ಬರುವಂಥದ್ದು. ಒಟ್ಟಾರೆ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಯತ್ನಗಳು, ಮಾತುಕತೆಗಳು ನಡೆಯುವಂಥದ್ದಿದೆ. ಸಾಲ ಮರುಪಾವತಿಗೆ ಅವಕಾಶ ಇದೆ. ಎಲ್ಲೋ ಅನಿವಾರ್ಯವಾಗಿಯೋ ಅಗತ್ಯಕ್ಕೆ ಬೇಕಾಗಿಯೋ ಸಾಲವನ್ನು ಮಾಡಿದರೆ ಅಂತಹ ಹಣವನ್ನು ತೀರಿಸಲಿಕ್ಕೆ ಅವಕಾಶಗಳು ಆಗುವಂತಹ ದಿವಸ. ಸಾಂಸಾರಿಕವಾಗಿ ಕೆಲವು ಮಾತುಗಳು ಬರಬಹುದು, ಆದರೆ ಆ ಮಾತುಗಳು ಎಲ್ಲರಿಗೂ ಕೂಡ ಅನುಕೂಲಕರವಾಗಿದ್ದರೆ ಪ್ರತಿಯೊಬ್ಬರೂ ಕೂಡ ಅದನ್ನು ಒಪ್ಪುವಂಥದ್ದಾಗಿರುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಹೊಂದಾಣಿಕೆ ಅಂತಕ್ಕಂಥದ್ದು ಅಗತ್ಯ. ಅಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳಿಲ್ಲ, ಇಲ್ಲದೇ ಇರುವಂತಹ ವಿಚಾರಕ್ಕೆ, ಬೇಡದೇ ಇರುವಂತಹ ವಿಚಾರಕ್ಕೆ ಮನಸ್ತಾಪಗಳು ಹೆಚ್ಚಾಗುವಂಥದ್ದಿದೆ. ಸ್ನೇಹಿತರ ಮಧ್ಯದಲ್ಲಿ ವಾಗ್ಯುದ್ಧ, ವಾದ ವಿವಾದಗಳು ಏರ್ಪಾಟಾಗುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಹಣವನ್ನು ಯಾರು ಖರ್ಚು ಮಾಡ್ತಾ ಇದ್ದೀರಿ ಅವರಿಗೆ ತೃಪ್ತಿ ಇರುತ್ತೆ. ಹಣ ಖರ್ಚಾದರೂ ಪರವಾಗಿಲ್ಲ, ಮಕ್ಕಳ ವಿದ್ಯಾಭ್ಯಾಸ ಒಂದು ಹಂತಕ್ಕೆ ತಲುಪ್ತಾ ಇದೆ ಅನ್ನುವಷ್ಟರ ಮಟ್ಟಿನ ನೆಮ್ಮದಿ ನಿಮ್ಮದಾಗ್ತಕ್ಕಂಥದ್ದು. ಗೋ ಸೇವೆಯನ್ನು ಮಾಡಿ, ಗೋವಿನ ಪ್ರಾರ್ಥನೆಯನ್ನು ಮಾಡಿ, ಹಸುವಿಗೆ ಅಕ್ಕಿ ಬೆಲ್ಲವನ್ನು ಕೊಡಿ. ಶುಭವಾಗಿ. ತುಲಾರಾಶಿ ಕೆಲಸದ ಒತ್ತಡ, ಶಾರೀರಿಕವಾದಂತಹ ಆಯಾಸ, ಇದೆಲ್ಲವೂ ಕೂಡ ನಿಮಗೆ ಒಂದಷ್ಟು ಬೇಜಾರನ್ನು ಮಾಡುತ್ತೆ. ಒಂದು ಕ್ಷಣವೂ ಪುರುಸುತ್ತಿಲ್ಲ ಅನ್ನುವಷ್ಟರ ಮಟ್ಟಿಗೆ ಕೆಲಸ, ದೈಹಿಕವಾದಂಥ ಆಗುವಂತಹ ಆಯಾಸ, ಹಿಂಸೆ ನಿಮಗೆ ಬೇಸರವನ್ನು ಉಂಟು ಮಾಡುತ್ತೆ. ಅಧಿಕವಾದಂತಹ ಪ್ರಯಾಣಕ್ಕೆ ಅವಕಾಶಗಳಾಗತ್ತೆ, ಆದರೆ ಅದೇನು ಪ್ರಯೋಜನಕ್ಕೆ ಬರಲ್ಲ, ಅಶುಭ. ಹೆಚ್ಚು ಪ್ರಯಾಣ ಮಾಡಿದರೆ ಅನುಕೂಲ ಯಾವುದೂ ಇಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಹೊಂದಾಣಿಕೆ ಇದ್ದರೆ ಒಳ್ಳೆಯ ವಾತಾವರಣ ನಿಮಗಿರುತ್ತೆ. ಹಳೆಯ ಆಸ್ತಿಯ ವಿಚಾರದಲ್ಲಿ ಗೊಂದಲವಾಗ್ತಕ್ಕಂಥದ್ದು, ಪಿತ್ರಾರ್ಜಿತವೋ ಪೂರ್ವಾರ್ಜಿತವೋ ಹಿಂದೆ ಮಾಡಿದಂತಹ ಆಸ್ತಿಯ ವಿಚಾರಕ್ಕೆ ಒಂದಷ್ಟು ಮಾತುಕತೆಗಳು ಬಂದು ಅಲ್ಲಿ ಇತ್ಯರ್ಥ ಆಗದೇ ಇರತಕ್ಕಂತಹ ಸ್ಥಿತಿಗೆ ತಲುಪುವಂಥದ್ದಾಗುತ್ತೆ. ಮಕ್ಕಳ ಜೊತೆಯಲ್ಲಿ ವಿಶ್ವಾಸವನ್ನು ಇಟ್ಟುಕೊಳ್ಳಿ. ಮಕ್ಕಳ ಮನಸ್ಸನ್ನು ಕೆಡಿಸಿಬಿಟ್ರೆ, ಅದು ದ್ವೇಷವಾಗಿ ಪರಿಣಮಿಸಿಬಿಟ್ರೆ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಹಲವಾರು ಸಮಸ್ಯೆಗಳಾಗಬಹುದು, ಆದರೆ ಆ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಬುದ್ಧಿವಂತಿಕೆ. ಹಾಗಾಗಿ ನಿಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಗೋಜಲುಗಳು ಆಗದೇ ಇರುವ ಹಾಗೆ ಗಮನಿಸ್ಕೊಳ್ಳಿ. ಚಂಡಿಕಾ ದುರ್ಗಾ ಪರಮೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತೀರಿ. ನಿಮ್ಮ ವೈಯಕ್ತಿಕ ಜೀವನ, ಸಾಂಸಾರಿಕ ಜೀವನ, ಹಾಗೆ ನಿಮ್ಮ ಉದ್ಯೋಗ ವೃತ್ತಿಗೆ ಸಂಬಂಧಪಟ್ಟ ಹಾಗೆ ಸಮಾಜದಲ್ಲಿ ಇರತಕ್ಕಂತಹ ಕೆಲವು ಸಮಸ್ಯೆ ಇತ್ಯಾದಿಗಳಿಗೆಲ್ಲವಕ್ಕೂ ಕೂಡ ನಿಮಗೆ ವಿಶೇಷವಾದಂತಹ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಭೂ ಖರೀದಿಗೆ ಯೋಗ ಒದಗಿ ಬರುವಂಥದ್ದು, ಧನಲಾಭದಿಂದ ಸಂತೋಷ, ಹಣ ಕೈಗೆ ಸಿಕ್ಕೋದ್ರಿಂದ
ಏನೋ ಒಂದಷ್ಟು ಸಂತೋಷವಾಗುವಂತಹದ್ದು, ಪ್ರಯಾಣ ಮಾಡೋದರಿಂದ ಶುಭ. ಹೀಗೆ ಅನುಕೂಲಗಳು ಆಗಬೇಕು ಅನ್ನುವಂಥದ್ದಿದ್ದರೆ ಪ್ರತಿಯೊಂದು ವಿಷಯವೂ ಕೂಡ ನಮಗೆ ಸಂತೋಷವನ್ನು, ಉತ್ಸಾಹವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ವಿದ್ಯಾರ್ಥಿಗಳಿಗೆ ಮಾತ್ರ ಕೆಲವು ಸವಾಲುಗಳು ಬರುತ್ತೆ. ಆದರೆ ಆ ಸವಾಲುಗಳನ್ನು ಸ್ವೀಕಾರ ಮಾಡಿ ಅದನ್ನು ಸರಿಯಾಗಿ ನಿಭಾಯಿಸುವಂಥದ್ದು ಬಹಳ ಒಂದು ಚಾತುರ್ಯ ಅಂತ ಹೇಳಬೇಕು. ಆ ಸವಾಲುಗಳನ್ನೇ ಮತ್ತೊಂದಷ್ಟು ಗೊಂದಲ ಮಾಡಿಕೊಂಡು ಸಮಸ್ಯೆಗಳಾಗಿ ಪರಿಣಮಿಸ್ಕೊಳ್ತಕ್ಕಂಥದ್ದು ನಮ್ಮ ಅವಿವೇಕತನವನ್ನು ಅಲ್ಲಿ ತೋರಿಸ್ತಕ್ಕಂಥದ್ದಾಗುತ್ತೆ. ವಿದ್ಯಾ ಬಂಧುಗಳಿಗೆ ಸಂತೋಷವಾಗ್ತಕ್ಕಂಥದ್ದು, ಯಾರು ವಿದ್ಯೆಯನ್ನು ಹೆಚ್ಚು ಗೌರವಿಸ್ತಾರೆ, ವಿದ್ಯೆಯ ಬಗ್ಗೆ ಪ್ರೀತಿ ಇದೆ, ಅದರ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಾರೆ, ಅಂಥವರಿಗೆ ವಿಶೇಷವಾಗಿ ಸಂತೋಷ ಆಗುವಂತಹ ದಿವಸ ಇದಾಗಿದೆ. ಎಲ್ಲ ರೀತಿಯಿಂದಲೂ ಕೂಡ ವಿದ್ಯೆ ನಮಗೆ ಜೀವನದಲ್ಲಿ ಬಹಳ ಮುಖ್ಯ ಅನ್ನುವಂಥದ್ದನ್ನು ತಿಳಿಬೇಕಾದಂತಹ ಅಂಶ. ಸಾಯಿಬಾಬಾರನ್ನು ಪ್ರಾರ್ಥನೆ ಮಾಡಿ ಆ ಸದ್ಗುರುಗಳ ಅನುಗ್ರಹ ಸದಾಕಾಲ ನಿಮ್ಮನ್ನು ರಕ್ಷಣೆ ಮಾಡಲಿ. ಶುಭವಾಗಿ.